ಆದರೆ ಒಬ್ಬ ಕೃಷ್ಣದ ವೇಷಧಾರಿಯಾಗಿ ನಾಚಿಕೆಟ್ಟಿದ್ದನ್ನು ನೋಡಿದ್ದು ನಿಮ್ಮಲ್ಲಿ ಮಾತ್ರ. ಇದು ಎಂದಿಗೂ ಇತಿಹಾಸ ಮರೆಯದ ವಿಷಯ. ಮೊನ್ನೆ ಉಜಿರೆ ಅಶೋಕ್ ಭಟ್ರವರು ಸಿಲ್ಲೆ ಮತ್ತು ಚಪ್ಪಾಳೆ ಬಗ್ಗೆ ಒಂದು ಯಕ್ಷಗಾನಕ್ಕೆ ಮಾಡಿದಂಥ ಅಪಮಾನದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ, ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ? ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಕ್ಷಗಾನ ಎಂಬುದು ಅವಿದ್ಯಾವಂತರಿಗೂ ಜ್ಞಾನವನ್ನು ಕೊಟ್ಟಂಥ, ಎಲ್ಲರ ಬಾಯಿಯಲ್ಲೂ ಪುಣ್ಯ ಪುರಾಣವನ್ನು ಆಡಿಸಿದಂಥ ಒಂದು ಉತ್ತಮವಾದಂಥ ವೇದಿಕೆ ಇವತ್ತು ಯಕ್ಷಗಾನ. ಬಹುಶಃ ಇವತ್ತು ಯಕ್ಷಗಾನವನ್ನು ನಾವು ತುಳುನಾಡಿನ ಆರಾಧನಾ ನಿಯಮದ ಪ್ರಕಾರ, ದೈವಾರಾಧನೆ ದೇವತಾರಾಧನೆಯ ಪ್ರಕಾರ ಅದೇ ಭಾಗ ಎಂದು ತಿಳಿದವರು ನಮ್ಮ ದೈವಭಕ್ತರು. ಕಟೀಲು ದುರ್ಗಾ ಪರಮೇಶ್ವರಿ ಮೇಳ ಇರ್ಬೋದು, ಮಂದರ್ತಿ ಮೇಳಗಳಿರ್ಬೋದು, ಅನೇಕ ಪೆರಡೂರು ಸಾಲಿಗ್ರಾಮ ಮತ್ತು ಸುಬ್ರಹ್ಮಣ್ಯದ ಜ್ಞಾನಶಕ್ತಿ ಇಂಥ ಅನೇಕ ಮೇಳಗಳಲ್ಲೂ ಇವತ್ತು ಹರಿಕೆಯ ಯಕ್ಷಗಾನ ಎಂದಾಗ ವರ್ಷಾನುಗಟ್ಟಲೆಯಿಂದ ಭಕ್ತರು ಯಕ್ಷಗಾನವನ್ನು ಆಡಿಸಬೇಕು, ಹರಿಕೆ ತೀರಿಸಬೇಕು ಅಂತ ಕಾಯ್ತಾ ಇದ್ದಾರೆ. ಇವತ್ತು ಇಂಥ ಒಂದು ಪವಿತ್ರವಾದಂಥ ವೇದಿಕೆಯಲ್ಲಿ ಉಜಿರೆ ಅಶೋಕ್ ಭಟ್ರಂಥವರು ಶ್ರೀಕೃಷ್ಣನ ವೇಷವನ್ನು ಹಾಕಿ, ಶ್ರೀಕೃಷ್ಣನ ವೇಷಧಾರಿಯಾಗಿ ಯಾವ ವಿಚಾರವನ್ನು ಜನರಿಗೆ ಮುಟ್ಟಿಸಬೇಕು, ಧರ್ಮವಾಕ್ಯವನ್ನು ಕೊಡುವವನ ಬಾಯಲ್ಲಿ ಇವತ್ತು ಪ್ರೋತ್ಸಾಹಿಸಿದಂಥ ಒಬ್ಬ ಪ್ರೇಕ್ಷಕನನ್ನು, ಸಿಲ್ಲೆ ಚಪ್ಪಾಳೆ ಹಾಕಿದವನನ್ನು, ಯಕ್ಷಗಾನವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವೇದಿಕೆಯ ತುದಿಗೆ ಬಂದು ಸಿಲ್ಲೆ ಚಪ್ಪಾಳೆ ಹಾಕಿದವನು ಯಾರು? ನೀನು ಯಾರು ಅಂತೇಳಿ ಬೆದರಿಸಿ ಒಂದು ಬಂತು ತಿಂದು ಹೋಗುವಂತ ಹೇಳುವಂಥ ಇವತ್ತು ಪ್ರೇಕ್ಷಕ, ಇವತ್ತು ಉಜಿರೆ ಭಟ್ರೆ, ನೀವು ನಿಮ್ಮ ಬಣ್ಣವನ್ನು ಕಲಚಿ ಇನ್ನು ಮುಂದೆ ರಂಗಕ್ಕೆ ನೀವು ನಿಮ್ಮ ಸೇವೆಯ ಅವಶ್ಯಕತೆ ಇಲ್ಲ, ಒಂದು ಬಂತು ತಿಂದು ಹೊರಟು ಹೋಗಿ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಿಮಗೆ ಇವತ್ತಿನ ಸಿಲ್ಲೆ ಚಪ್ಪಾಳೆ ಒಬ್ಬ ಭಾಗವತನನ್ನು ಅಲ್ಲ, ಅರ್ಥಧಾರಿಯನ್ನು ಅಲ್ಲ, ಕಲಾವಿದನನ್ನು ಯಾರನ್ನೇ ಆಗಲಿ ನೋಡಿ ಸಿಲ್ಲೆ ಮೈ ಮರೆತು ಸಿಲ್ಲೆ ಚಪ್ಪಾಳೆ ಹಾಕಿದ್ದರಿಂದಲೇ ಯಕ್ಷಗಾನದಲ್ಲಿ ಅನೇಕ ಸ್ಟಾರ್ ಕಲಾವಿದರು ಹುಟ್ಟಿದ್ದು. ಇವತ್ತು ಮಾಧ್ಯಮ, ಫೇಸ್ಬುಕ್ಕು, ಇನ್ಸ್ಟಾ ಬೇರೆ ಇದೆ. ಆದರೆ ಒಂದು ಕಾಲದಲ್ಲಿ ಪುಲಿಂಚ ರಾಮಯ್ಯ ಶೆಟ್ಟರು ಅಲ್ಲ, ಚಿತ್ತಾನಿ ಅಲ್ಲ, ಬೇರೆಯವರು ಮಿಜಾರ್ ಅನ್ನಪ್ಪರೋ ಅಲ್ಲ, ಬೇರೆ ನಮ್ಮದೇ ಬಲ್ಕೂರು ಕೃಷ್ಣಯಾಜಿ, ಬೇರೆ ಅನೇಕ ತಕ್ಕಟೆ ಬೇರೆ ನಮ್ಮದೇ ಕಲಾವಿದರು, ಅನೇಕ ಭಾಗವತರು ಇವತ್ತು ಜನಮನದಲ್ಲಿ ಉಳಿದಿದ್ದರೆ ಸಿಲ್ಲೆ ಚಪ್ಪಾಳೆಯಿಂದದು ಅಶೋಕ್ ಭಟ್ರೆ ನೀವು ನೆನಪಿಡಬೇಕು. ನಿಮಗೆ ಸಿಲ್ಲೆ ಚಪ್ಪಾಳೆ ವಿಷಾದದ್ದು. ಆದರೆ ನೆನಪಿಡಿ, ಅಂದು ಬರ್ಬರವಾಗಿ ಅತ್ಯಾಚಾರಗೊಳಗಾಕಿ ಹತ್ಯೆಯಾದಂಥ ಸೌಜನ್ಯಲ ತಾಯಿಯ ಕಣ್ಣೀರಿಗೆ ನೀವು ವ್ಯಂಗಾಡಿದಿರಿ. ಅವಳ ಸೆರಗಿನ ಬಗ್ಗೆ ಪ್ರಶ್ನೆ ಮಾಡಿದಿರಿ, ಅವಳ ಕೂಗಿನ ಬಗ್ಗೆ ಮಾತಾಡಿ, ಅವಳ ಜೀವನದ ಬದುಕಿನ ಬಗ್ಗೆ ಪ್ರಶ್ನೆ ಮಾಡಿದಿರಿ. ಸೀರೆ ಹುಟ್ಟವರೆಲ್ಲ ಹೆಣ್ಣು ಮಕ್ಕಳಲ್ಲ, ಹುಟ್ಟುವಾಗ ಇರುವುದಿಲ್ಲ ಹೆಣ್ಣು ಮಕ್ಕಳಿಗೆ. ಅವಳು ತಾಯಿಯಾಗುವಾಗ ಭಗವಂತ ಕೊಡ್ತಾನೆ, ಅದನ್ನು ಮುಚ್ಚಿಕೊಳ್ಳುವುದಕ್ಕೆ ಸೆರಗಿರುವುದು, ಅದನ್ನು ಚಾಚುವುದಕ್ಕಲ್ಲ ಜನರ ಮುಂದೆ. ಇದು ಧರ್ಮ. ಅವಳು ತಾಯಿ, ಆ ತಾಯಿ ಸೆರಗನ್ನು ಜನರ ಮುಂದೆ ಚಾಚುದ ಕೂಡುದಲ್ಲ ಸ್ವಾಮಿ. ಆವತ್ತು ನಿಮ್ಮ ಒಂದೊಂದು ಮಾತಿಗೂ ಹಾಕಿದಂಥ ಸಿಲ್ಲೆಗಳಿತ್ತು. ಆ ಸಿಲ್ಲೆಯನ್ನು ನೀವು, ಆವತ್ತಿನ ಸಿಲ್ಲೆ ನಿಮಗೆ ಖುಷಿಯಾಗಿದೆ ಅಲ್ವೇ? ಇವತ್ತಿನ ಸಿಲ್ಲೆ ನಿಮಗೆ ಪ್ರೋತ್ಸಾಹದ ಸಿಲ್ಲೆ ವಿಷವಾಯಿತು. ಇದು ಪ್ರಕೃತಿ ಕೊಟ್ಟದ್ದು. ನಮಗೆ ನಿಮ್ಮ ಮೇಲೆ ನೋವಿತ್ತು, ಆದರೆ ನಾವು ಏನೂ ಮಾಡಲಿಲ್ಲ. ನಾವು ದೇವರಿಗೆ ಮೊರೆ ಹೋಗಿದ್ದೇವೆ ಅಷ್ಟೇ. ಆದರೆ ಇಂದು ನೀವೇ ನಿಮ್ಮ ನಾಲಿಗೆಯೇ ನಿಮಗೆ ವಿಷವಾಗಿ, ನಿಮ್ಮ ವಿಚಾರವೇ, ನಿಮ್ಮ ಕೆಟ್ಟ ವಿಚಾರಗಳೇ ನಿಮಗೆ ಸುತ್ತಿ ಇವತ್ತು ಯಾರೂ ಬೇಡದಾಗೆ ಮುಂದೊಂದು ದಿನ ಯಕ್ಷಗಾನದಿಂದ ಹೊರಬಂದು ಎಲ್ಲಿಯಾದರೂ ಯಕ್ಷಗಾನ ನಡೆಯುವ ಜಾಗದಲ್ಲಿ ಬನ್ಸ್ ಮಾಡಿ ಆದರೂ ಹೋಟೆಲ್ ಹಾಕಿ ಬದುಕುವ ಸ್ಥಿತಿ ನಿರ್ಮಾಣ ಆದಿತು ನಿಮಗೆ ಅಂತ ನಾನು ಹೇಳುವಂಥ. ನೀವೊಬ್ಬ ಕಲಾವಿದನಾಗಿ ಯಕ್ಷಗಾನದ ವಿಚಾರಗಳು ಗೊತ್ತಿದ್ದು ನೀವು
ತುಳುನಾಡಿನ ದೈವಾರಾಧನೆ, ನಮ್ಮ ತುಳುನಾಡಿನ ಅಸ್ಮಿತೆ, ದೈವಾರಾಧನೆ, ನಂಬಿಕೆಯ ವಿಚಾರವಾದಂಥ ಕೋಲಿಯಂಕ, ನಮ್ಮ ದೈವಾರಾಧನೆಯ ಭಾಗವಾಗಿರುವಂಥ ಕಂಬಳಗಳು, ಇದು ಎಲ್ಲವೂ ಮೋಜಿಗಾಗಿರುವಂಥದ್ದಲ್ಲ ಇವರೇ, ಮೋಜಿಗಾಗಿರುವಂಥದ್ದಲ್ಲ. ಇಂಥ ಒಂದು ಕಂಬಳ ಮತ್ತು ಕೋಲಿ ಅಂಕಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಏನದು ಸೀಳೆ ಕೋಳಗಟ್ಟವ ಇಲ್ಲಿ ಕಂಬಳವ? ನಿಮ್ಮ ಲೆಕ್ಕಾಚಾರದಲ್ಲಿ ಅದು ಆ ಕೋಲಿ ಅಂಕ ಮತ್ತು ಕಂಬಳ ಅಂತ ಹೇಳಿದರೆ ಏನು ಏನು ಅದಕ್ಕೆ ಮೌಲ್ಯ ಏನಂತ ನಿಮಗೆ ಗೊತ್ತಿದೆಯಾ? ಇವತ್ತಿಗೂ ನಿಮಗೆ ಆಜಿದಿಂತ ಗೋರಿಗುಂಟ ಮೂಜಿದಿಂತ ಚೆಂಡ ಅಂತೇಳಿ ದೈವಾರಾಧನೆ ನಿಯಮದಲ್ಲಿ ಆ ರಕ್ತ ತರ್ಪಣವಲ್ಲ, ಕೋಲಿಗುಂಟ ಆಗಲೇಬೇಕು ಎಂಬುದು ನಿಯಮ ಇದೆ. ಸೂರ್ಯಚಂದ್ರ ಕಾಲದವರೆಗೂ ಇನ್ನು ಕೋಲಿ ಅಂಕ ಎಂಬುದನ್ನು ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ಕೋಲಿ ಮುಟ್ತದ, ಕೋಲಿ ಹೋರಾಡ್ತದ, ಅಲ್ಲಿಯವರೆಗೆ ಕೋಲಿ ಅಂಕ ಇದ್ದೇ ಇದೆ. ಎಲ್ಲಿಯ ತನಕ ಕೋಣಗಳು ಓಡ್ತವೆ ಅಲ್ಲಿಯವರೆಗೆ ಕಂಬಳಗಳು ಬಂದೇ ಬರ್ತದೆ. ಇವತ್ತಿಗೂ ಕಂಬಳದ ದಿನವೇ ದೈವಾರಾಧನೆಗೆ ಧರ್ಮ ನಡಬೇಕು, ಊಟ ಮಾಡಬೇಕು, ಬಾರೆ ಪೂಕರೆ ಹಾಕಬೇಕು, ಕಂಬಳ ಗದ್ದೆಗಳನ್ನು ಶೃಂಗಾರ ಮಾಡಬೇಕು, ಇದೆಲ್ಲವೂ ನಿಯಮಗಳಿದೆ. ಇಂಥ ನಿಯಮಗಳಿರುವಾಗ ನೀವು ಬಂದು ಆ ಪ್ರೇಕ್ಷಕರಿಗೆ ಹೇಳಿದ ಮಾತೇನು? ಕಂಬಳವ ಇದು ಕೋಲಿ ಅಂಕಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ದು. ನಿಮಗೆ ಎಲ್ಲಿಯವರೆಗೆ ಜ್ಞಾನ ಇರಬಹುದು ಅಂತ ಕೇಳುವಂಥದ್ದು. ಅದು ಸಹ ನೀವು ಹೇಳುವಂಥದ್ದು ನೆನಪಿಡಿ. ಒಬ್ಬ ಯಕ್ಷಗಾನಕ್ಕೆ ಅದರದೇ ಅಂತ ಆ ರಂಗಕ್ಕೆ ನಮಗೆ ದೈವದ ಚೌಕಿ ಪೂಜೆಯಾಗಿ ಬಂದು ಅದಕ್ಕೆ ಪ್ರಾರ್ಥಿಸಿ ಅದರಲ್ಲಿ ಬರುವಂಥ ಒಂದೊಂದು ಪಾತ್ರದಲ್ಲೂ ನಾವು ದೈವತ್ವವನ್ನು ನೋಡ್ತೇವೆ, ಒಂದೊಂದು ಪಾತ್ರದಲ್ಲೂ ನಾವು ದೈವತ್ವವನ್ನು ನೋಡ್ತೇವೆ. ಆಗಿರುವಾಗ ಶ್ರೀಕೃಷ್ಣನ ವೇಷಧಾರಿಯಾಗಿ, ಶ್ರೀಕೃಷ್ಣ ಪಾತ್ರಧಾರಿಯಾಗಿ ಬಂದು ಆ ರೀತಿ ಬನ್ಸ್ ಎಲ್ಲಿದೆ, ರೆಕಾರ್ಡ್ ಆಗ್ತಾ ಇದೆ, ಇಂಗ್ಲಿಷ್ ಶಬ್ದವನ್ನು ಆಡುವ ಮುಖಾಂತರ ಅದಕ್ಕೊಂದು ಆ ಮೌಲ್ಯಕ್ಕೆ ನೀವು ಅಪಚಾರ ಮಾಡಿದಿರಲ್ವೇ? ಅಪಚಾರ ಮಾಡಿದಿರಿ. ದಾಸ ಸಾಹಿತ್ಯದ ಭಜನೆಗೂ ಯಾವಾಗ ಆರಂಭ ಮಾಡಬೇಕು, ಯಾವಾಗ ಮಂಗಲ ಆಡಬೇಕು, ಹೇಗೆ ಮಾಡಬೇಕು ಎಂಬುದು ನಿಯಮಗಳಿದೆ. ಅಂಥ ವಿಚಾರಗಳಿರುವಾಗ ನೀವು ನೇರ ಬಂದು ಇಲ್ಲಿ ಯಕ್ಷಗಾನದಲ್ಲಿ ನಿಲ್ಲಿಸಿ ನೀವು ಭಾಗವತರಿಗೆ ಹುಚ್ಚರು ಎಂಬ ರೀತಿಯಲ್ಲಿ ನೀವು ಮಾತನಾಡಿದಿರಿ. ಕಂಬಳವನ್ನು ನೀವು ಆರೈತಿ ಹೀಯಾಳಿಸಿದಿರಿ, ಕೋಲಿ ಅಂಕವನ್ನು ನೀವು ಹೀಯಾಳಿಸಿದಿರಿ. ನಾನು ಹೇಳುವಂಥದ್ದು ನಿಮಗೆ ಇಷ್ಟು ಜನ ಸೇವೆ ಮಾಡಿದ್ದು, ಭಾಗವತಿಗೆಯನ್ನು ಮಾಡಿದ್ದು ಅವರೆಲ್ಲರೂ ಹುಚ್ಚರೇ? ನೀವು ಆಲೋಚನೆ ಮಾಡಬೇಕಿತ್ತು. ರಂಗಕ್ಕೆ ಮಾಡಿದ್ದು. ಒಂದು ವೇಳೆ ಮಹಾಭಾರತವನ್ನು ಬರೆದಂಥ ಆ ಮಹಾನ್ ವ್ಯಕ್ತಿಗೆ ಇಂಥ ಒಂದು ನಾನು ಸೃಷ್ಟಿಸಿದಂಥ ಇಂಥ ಒಂದು ಕೃಷ್ಣನನ್ನು ಈ ರೀತಿ ಅವಾಚ್ಯ ಶಬ್ದಗಳಿಂದ ಈ ರೀತಿಯಾಗಿ ನೋಡಿದಂಥ ಜನರು ಏನು ಅನ್ನಬಹುದು? ಎಲ್ಲಿ ನಮ್ಮ ಧಾರ್ಮಿಕತೆಯನ್ನು ಉಳಿಸಬಹುದು? ನಿಮ್ಮಂಥ ಅನುಷ್ಠಾನ ಇಲ್ಲದ, ಜ್ಞಾನ ಇಲ್ಲದ ಸ್ವಾರ್ಥಿಗಳಾಗಿ ಬದುಕುವಂಥ ನಿಮ್ಮಿಂದ ಅಶೋಕ್ ಭಟ್ರೆ. ನೋಡಿ, ಅನೇಕ ಜನ ನಾವು ಕೇಳಿದ್ದೇವೆ, ರಂಗದಲ್ಲಿ ವೇಷವನ್ನು ಹಾಕುತ್ತಾ ಅರ್ಥಧಾರಿಯಾಗಿ ಕುಣಿಯುತ್ತಾ ಯಕ್ಷಗಾನದ ಸೇವೆಯನ್ನು ಹಾಡುತ್ತಾ ಇವತ್ತು ಹೃದಯಘಾತದಲ್ಲಿ ಪ್ರಾಣತ್ಯಾಗ ಮಾಡಿ ಸ್ವರ್ಗ ಸೇರಿದವರ ಕಥೆಯನ್ನು ನಾವು ಕೇಳಿದ್ದೇವೆ. ಇವತ್ತಿಗೂ ಅವರೆಲ್ಲರೂ ಇತಿಹಾಸವನ್ನು ಪುಟ ಸೇರಿದ್ದಾರೆ. ಅನೇಕ ಕಲಾವಿದರು ರಂಗ ಪ್ರವೇಶ ಮಾಡಿದ ಮೊದಲ ದಿನವೇ ತನ್ನ ಪ್ರದರ್ಶನದ ಮುಖಾಂತರ ಪ್ರೇಕ್ಷಕನೋರ್ವನ ಮನಸ್ಸು ಗೆದ್ದು ಇವತ್ತು ಹೆಸರುವಾಸಿಯಾದಂಥ ಹೆಸರನ್ನು ನಾವು ಇದಕ್ಕೆಲ್ಲದಕ್ಕೂ ಕಾರಣವೂ ಸಿಲ್ಲೆ ಮತ್ತು ಚಪ್ಪಾಲೆಗಳೇ. ಆದರೆ ಒಬ್ಬ ಯಕ್ಷಗಾನ ಸೇವೆ ಮಾಡುತ್ತಾ ಸ್ವರ್ಗೋರ ಮಾಡಿದ ಕಥೆಯನ್ನು ಕೇಳಿದ್ದೇವೆ. ಯಕ್ಷಗಾನದ ಮೊದಲ ರಂಗದಲ್ಲಿ ಉನ್ನತ ಸ್ಥಾನಕ್ಕೇರಿದ್ದನ್ನು ಕೇಳಿದ್ದೇವೆ. ಆದರೆ ಒಬ್ಬ ಕೃಷ್ಣದ ವೇಷಧಾರಿಯಾಗಿ ನಾಚಿಕೆಟ್ಟಿದ್ದನ್ನು ನೋಡಿದ್ದು ನಿಮ್ಮಲ್ಲಿ ಮಾತ್ರ. ಇದು ಎಂದಿಗೂ ಇತಿಹಾಸ ಮರೆಯದ ವಿಷಯ. ಇತಿಹಾಸದ ಪುಟದಲ್ಲೇ ಇಂಥ ಒಂದು ಘಟನೆ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿಯಾದರೂ ಕಲಾವಿದರೊಳಗೆ ಅಲ್ಲಲ್ಲಿ ಇರುವಂಥ ಘರ್ಷಣೆಗಳು ನಡಬಹುದು, ಚೌಕಿಯ ಒಳಗಡೆ, ಟೆಂಟಿನೊಳಗಡೆ, ವಾಹನದೊಳಗಡೆ ನಡಿಬೋದು. ಆದರೆ ರಂಗದಲ್ಲಿ ಬಂದಾಗ ಪರಾಕಾಯ ಪ್ರವೇಶವನ್ನು ಮಾಡಿ ತಾನು ಕೃಷ್ಣನಾಗಿಯೇ ಇರಬೇಕೇ ವಿನ ಇದು ಎಂದಿಗೂ ಇದು ಉಜಿರೆ ಅಶೋಕ್ ಭಟ್ರಾಗಿ ಇದು ಇರುವಂಥ ಈ ಕಪಟ ಕೃಷ್ಣನನ್ನು ನೋಡುವ ಸ್ಥಿತಿ ನಮಗೆ ಒದಗಿತೆ. ಕಾರಣ ಬಹುಶಃ ಅನೇಕ ಕಲಾವಿದರು ಇವತ್ತು ಸೆರಗಿಗೂ ಕೈಯೊಡ್ತಾರೆ, ದ್ರೌಪದಿಯ ವಸ್ತ್ರಾಪರಣ ಮಾಡ್ತಾರೆ, ದ್ರೌಪದಿಯ ಸೀರೆಯನ್ನು ಇಳಿತಾರೆ, ಅನೇಕ ಕಡೆಗಳಲ್ಲಿ ಬರ್ಬರತೆಯನ್ನು ಪಾತ್ರಕ್ಕೆ ಸರಿಯಾಗಿ ಮಾಡಿಕೊಂಡು ಬರ್ತಾರೆ ರಂಗದಲ್ಲಿ. ಆದರೆ ನೀವು ಬಹುಶಃ ಇದು ನಿಜ ಜೀವನದಲ್ಲೂ ಸೆರಂಗಿಗೆ ಕೊಟ್ಟಿದ್ದು, ಸೆರಂಗಿನ ಸುದ್ದಿ ಮಾತಾಡಿದ್ದು, ಸೆರಂಗಿಗೆ ಕೈ ಹಾಕಿದ್ದು ಇವತ್ತು ವಿಷವಾಗಿ ಪರಿಣಮಿಸಿದೆ ರಂಗದ ಮೂಲಕ ನಿಮಗೆ ಇವತ್ತು. ಹಾಗಾದರೆ ಪ್ರಕೃತಿಯನ್ನು, ಇದಕ್ಕೋಸ್ಕರವೇ ನಾವು ಪಂಚಭೂತಗಳನ್ನು, ತುಳುನಾಡಿನ ದೈವಗಳನ್ನು ಆರಾಧನೆ ಮಾಡಿಕೊಂಡು ಬಂದದ್ದು. ಯಾವ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ ಅಶೋಕ್ ಭಟ್ರು ಇವತ್ತು ಜನಸಾಮಾನ್ಯರು ಇವತ್ತು ರುಪ್ಪು ಕಲ್ಲಿನೊಳಗೆ ಹಾಕಿ ರುಪ್ಪುತ್ತಾ ಇದ್ದಾರೆ ಅಂತ ಹೇಳಿದರೆ ಇದರಲ್ಲಿ ನಿಮ್ಮ ತುಳುನಾಡ ಧರ್ಮದೈವಗಳು ಮತ್ತು ಸೌಜನ್ಯಲ ಆತ್ಮ ಕೆಲಸ ಮಾಡಿದೆ ಅಂತ ನಾನು ಈ ಸಮಯದಲ್ಲಿ ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ಯಕ್ಷಗಾನದ ಮಹತ್ವವನ್ನು ತಿಳಿಯದೆ ನೀವೊಂದು ಕೃಷ್ಣ ವೇಷಧಾರಿಯಾಗಿ ಆ ರೀತಿಯಾಗಿ ಬಾರದಿತ್ತು. ಯಾಕಂತ ಹೇಳಿದರೆ ಅದು ಒಬ್ಬ ಪ್ರೇಕ್ಷಕನ ಮೈಮರೆವು. ಪ್ರೇಕ್ಷಕ ಒಬ್ಬ ಯಾವುದೇ ಒಂದು
ಅವನಿಗೆ ಇಚ್ಛವಾದಂಥ ಕಲೆಗೆ ಅವನು ಮನಸೋತು ಆ ರೀತಿ ಸಿಲ್ಲ ಹಾಕುವಂಥದ್ದು ಸಿಲ್ಲ ಚಪ್ಪಾಳೆಯ ಮಹತ್ವ ನಿಮಗೆ ತಿಳಿಯದೇ ಹೋಯಿತು ಅಂತ ನಾನು ಹೇಳುವಂಥದ್ದು. ಇವತ್ತು ಯಕ್ಷಗಾನ ಅಂತ ಹೇಳಿದ್ರೆ ಜನರ ಭಾವನೆಗಳು ಮನಸ್ಸಿನೊಳಗಡೆ ಎಲ್ಲವೂ ಇವತ್ತು ಅಷ್ಟು ಅಚ್ಚುಳಿಯದೆ ಉಳಿದಿದೆ. ಯಾಕಂದರೆ ಎಲ್ಲರಿಗೂ ಅದರ ಮೇಲೆ ಒಂದು ಅಭಿಮಾನ ಇದೆ, ಯಕ್ಷಗಾನದ ಮೇಲೆ ಅಭಿಮಾನ ಇದೆ. ಯಾವ ಕಾಲದಿಂದಲೋ ಆರಂಭವಾದಂತು ನಮಗೆ ನೆನಪಿದೆ. ಅಲಕ್ಕೆ ರಾಮಯ್ಯ ಶೆಟ್ಟರು, ವಿಟ್ಲದ ಆಶಾ ಜೋಶಿಯವರು, ಮಿಜಾರ್ ತಿಮ್ಮಪ್ಪನವರು, ಮಿಜಾರ್ ಅನ್ನಪ್ಪನವರು, ಪುಲಿಂಜ ರಾಮಯ್ಯ ಶೆಟ್ಟರು, ಈಗ ಬೇರೆ ಬೇರೆ ಆ ಕಡೆ ಚಿಟ್ಟಾಣಿಯವರು, ಬಲ್ಕೂರವರು, ಕುಂಡದ ಕುಲಿಯವರು, ಹಾಗೆ ಬೇರೆ ತಕ್ಕಟ್ಟೆಯವರು, ಈ ರೀತಿ ಕಲಾವಿದರನ್ನು ಸಮೇತ ಬೆಳೆಸಿದ್ದು ಇದೇ ಚಪ್ಪಾಳೆ, ಸಿಲ್ಲೆ ಚಪ್ಪಾಳೆ. ಇವರಿಗೆ ಸ್ಟಾರ್ ಪಟ್ಟವನ್ನು ಕೊಟ್ಟದ್ದು ಇದೇ ಸಿಲ್ಲೆ ಚಪ್ಪಾಳೆ. ಇನ್ನು ಅನೇಕ ನಮಗೆ ಗೊತ್ತಿರ್ಬೋದು, ಕಾಲಿಂಗನಾವುಡರು ಇರ್ಬೋದು, ಭಾಗವತರು, ಬಲಿಪರ್ ಇರ್ಬೋದು, ಅಲ್ಲ ಮಂಡೆಚ್ಚರ ಇರ್ಬೋದು, ನಮಗೆ ದಿನೇಶ್ ಅಮ್ಮನಾಯರ್ ಇರ್ಬೋದು, ಪೋಲ್ಯದ ಲಕ್ಷ್ಮೀನಾರಾಯಣ ಇರ್ಬೋದು, ಬೇರೆ ಇಂಥ ಅನೇಕ ಕಡತೋಕರು, ಬೇರೆ ಥರ ಭಾಗವತರೆಲ್ಲರನ್ನು ಇವರೆಲ್ಲರೂ ಹುಚ್ಚರ ನಿಮ್ಮ ಲೆಕ್ಕದಲ್ಲಿ? ಅವರನ್ನೆಲ್ಲರೂ ಇವತ್ತು ಯಾರು ಅಂತ ಗುರುತಿಸುವಂತ ಮಾಡಿದ್ದು ಸಿಲ್ಲೆ ಚಪ್ಪಾಳೆ. ಅಶೋಕ್ ಭಟ್ರೆ, ಸಿಲ್ಲೆ ಚಪ್ಪಾಳೆ. ಇಂದು ನೋಡಿ, ಅಂದಿನ ಅವರ ಪ್ರೇರಣೆಯಿಂದಾಗಿ ಇಂದು ಜನ್ಸಾಲೆ ಅವರು ನಮಗೆ ಭಾಗವತರು, ಇಂದು ಪಟ್ಲ ಸತೀಶ್ ಶೆಟ್ಟರು, ಇಂಥ ಬೇರೆ ಇವತ್ತು ಭಾಗವತರು ಇವತ್ತು ಕೋಟ್ಯಾಂತರ ಲಕ್ಷಾಂತರ ಅಭಿಮಾನಿಗಳನ್ನು ಇಟ್ಕೊಂಡಿದ್ದಾರೆ. ಇವತ್ತು ಇದು ಎಲ್ಲವೂ ಸಿಲ್ಲೆ ಚಪ್ಪಾಳೆಯಿಂದ. ನಿಮಗೆ ಮಾತ್ರ ಸಿಲ್ಲೆ ಚಪ್ಪಾಳೆ ವಿಷಾದದ್ದು, ನಿಮಗೆ ಮಾತ್ರ. ವೃತ್ತಿ ವೈಷಮ್ಯದಿಂದ ಭಾಗವತರ ಇಂಪಾದ ಜನರ ಮನ ಮುಟ್ಟುವಂಥ ಹಾಡುಗಾರಿಕೆ ನಿಮ್ಮಡೆ ವೃತ್ತಿಯಲ್ಲಿ ಆ ರೀತಿಯಾದಂಥ ಅಸೂಯೆ ನಿಮ್ಮಲ್ಲಿ ತುಂಬಿದ್ದಾರೆ. ನಾನು ಹೇಳುವಂಥದ್ದು ನಿಮಗೆ, ಯಾಕೆ ಶ್ರೀಕೃಷ್ಣನ ಪಾತ್ರವನ್ನು ಕೊಟ್ಟರು? ನಿಮಗೆ ನಿಜವಾದ ಮಹಾಭಾರತ ಸಂಬಂಧಿತ ಕಥೆಯಾದರೆ ಅಲ್ಲಿ ಶಕುನಿಯ ಪಾತ್ರ ಇತ್ತು, ನೀನು ನಿರ್ವಹಿಸಲೇಬೇಕಿತ್ತು, ಅದನ್ನು ನಿರ್ವಹಿಸಬೇಕು. ಆದರೆ ಒಂದು ನೆನಪಿಡಿ, ರಂಗದಲ್ಲಿ ನಮಗೆ ಭೀಷ್ಮನೂ ಆಗ್ಬೋದು, ಕಂಸನೂ ಆಗ್ಬೋದು, ಶಕುನಿಯೂ ಆಗ್ಬೋದು, ಕೌರವನೂ ಆಗ್ಬೋದು, ಧರ್ಮರಾಯನೂ ಆಗ್ಬೋದು, ರಾಮನೂ ಆಗ್ಬೋದು, ಕೃಷ್ಣನೂ ಆಗ್ಬೋದು. ಆದರೆ ನಿಜ ಜೀವನಕ್ಕೆ ಬರುವಾಗ ಒಬ್ಬ ನಿಷ್ಠಾವಂತ ಅನುಷ್ಠಾನದಿಂದ ಕೂಡಿದಂಥ ಒಬ್ಬ ಕಲಾವಿದನಾಗಿ ಈಚೆ ಬರಬೇಕು, ಅಶೋಕ್ ಭಟ್ ಆಗಬೇಕು. ನೀವು ಎಲ್ಲವೂ ಕಲಾವಿದದಲ್ಲಿ ಬಟ್ಟೆಯಲ್ಲಿಯೋ ಬಣ್ಣದಲ್ಲಿಯೋ ಮಿಂಚಿ ನಿಜವಾದಿ ಅಲ್ಲಿರುವಂಥ ಕೃಷ್ಣ ನಿಜ ಜೀವನಕ್ಕೆ ಬಂದಾಗ ನೀವು ಶಕುನಿಯಾದದ್ದೇ ಹೆಚ್ಚಿಗೆ. ಆದ್ದರಿಂದಲೇ ನಿಮ್ಮ ವಿಚಾರಧಾರೆ ನಿಮಗೆ ವಿಷಾಕ್ತ ಹೋದದ್ದು. ಇಲ್ಲದೆ ಒಂದು ಆ ರೀತಿಯಾದಂಥ ಒಂದು ಯಾರಿಗಾದರೂ ಆ ರೀತಿಯ ಒಂದು ರಂಗದಲ್ಲಿ ನಿಲ್ಲಿಸಿ, ಆ ಯಕ್ಷಗಾನಕ್ಕೆ ಮೌಲ್ಯ ಎಷ್ಟಿದೆ ಅಶೋಕ್ ಭಟ್ರೆ? ಅಷ್ಟು ಒಂದು ಕುಟುಂಬ ಯಾವುದಕ್ಕೋ ಹೇಳಿದಂಥ ಒಂದು ಹರಿಕೆ, ಯಾವುದಕ್ಕೋ ಒಂದು ಹೇಳಿದ ರೀತಿಯಲ್ಲಿ ಆ ದೇವರನ್ನು ತರಿಸಬೇಕು, ನಾವು ಒಂದು ದೇವರ ಒಂದು ಯಕ್ಷಗಾನವನ್ನು ಮಾಡಬೇಕು. ಈ ರೀತಿಯಾಗಿ ಬಂದಂಥ ಯಕ್ಷಗಾನದ ಒಂದು ವೇದಿಕೆಯನ್ನು ನಮ್ಮ ದೈವಾರಾಧನೆಯ ಕೊಡಿಯಡಿಯೋ ಉಜ್ಜಾಲಿನಡಿಯೋ ದೈವದ ಆರಾಧನಾ ಜಾಗದ ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದವರು. ಅದೇ ರೀತಿ ಯಕ್ಷಗಾನದ ಇದನ್ನು ನಾವು ಈ ರಂಗವನ್ನು ನೋಡಿದ್ದು. ಆದರೆ ಆ ರಂಗದಲ್ಲಿ ನಿಂತು ನಿಮ್ಮಂಥ ಈ ರೀತಿಯಂಥ ತಪ್ಪು ವೈದಿಕರುಗಳಿಂದ, ನಿಮ್ಮಂಥ ಇಂಥ ತಪ್ಪು ಜ್ಞಾನ ತುಂಬಿದಂಥ ನಿಮ್ಮಲ್ಲಿ ತಲೆಯಲ್ಲಿದೆ, ನಿಮ್ಮಲ್ಲಿ ಏನೋ ಒಂದು ಕಡೆ ಯಕ್ಷಗಾನ ಅಂತ ಹೇಳಿದೆ. ನಾನು ಕೊಲ್ತಿಗೆ ನಾರಾಯಣಗೌಡರ ಅನೇಕ ಉಪನ್ಯಾಸಗಳನ್ನು ಕೇಳಿದವನು. ಅಲ್ಲಿ ಕೇಳಿದಾಗ ಯಾವ ರೀತಿ ಅವರೊಂದು ಕಾಲದಲ್ಲಿ ಒಬ್ಬ ಕಲಾವಿದನಾಗಿ ಯಾವ ರೀತಿ ತನ್ನ ಜೀವನವನ್ನು ನಿರ್ವಹಿಸಿಕೊಂಡಿದ್ದಾರೆ, ಆ ಕಾಲದ ಯಕ್ಷಗಾನದ ಆ ಕಾಲದಲ್ಲೂ ಸಿಲ್ಲೆ ಚಪ್ಪಾಳೆಗಳಿಂದಲೇ ಗುರುತಿಸಿಕೊಂಡು ಬಂದಂಥ ಕಲಾವಿದರೆಲ್ಲರೂ ಕಷ್ಟ ಸುಖಗಳೆಲ್ಲವೂ ಆ ರೀತಿ ಇದೆ. ಆದರೆ ನಿಮಗೆ ಎಲ್ಲಿಯೂ ಇಲ್ಲ ಒಬ್ಬ ಸ್ವಾರ್ಥದ ಕಲಾವಿದನಾಗಿ ಬಾಯಲ್ಲಿ ನಿಮ್ಮ ಹತ್ರ ಒಂದು ಒಳ್ಳೆಯ ಮಾತು ಬರದೇ ಹೋಯಿತೆ ಶ್ರೀಕೃಷ್ಣ ಪರಮಾತ್ಮನ ವೇಷಧಾರಿಯಾಗಿ ನೀವು ಆಗಿರುವಾಗ ಖಂಡಿತ ಇದು ಯಕ್ಷಗಾನ ರಂಗಕ್ಕೆ ಮತ್ತು ಇದಕ್ಕೋಸ್ಕರ ನೀವು ಅನೇಕ ಬೇರೆ ಸೇವೆ ಸಲ್ಲಿಸಿದಂಥ ಯಕ್ಷಗಾನ ರಂಗದಲ್ಲಿ ಅದು ಭಾಗವತಿ ಇರ್ಬೋದು, ತಬಲ ಇರ್ಬೋದು, ಮದ್ದಲೆ ಇರ್ಬೋದು, ಮದ್ದಲೆಗಳಿರ್ಬೋದು, ಇದು ಎಲ್ಲವೂ ಹಿಮ್ಮೆಲ ಮುಮ್ಮೆಲ ಏನೇ ಇರ್ಬೋದು, ಎಲ್ಲರಿಗೂ ನೀವು ಮಾಡಿದ್ದು ಅಪಚಾರ. ಯಕ್ಷಗಾನ ರಂಗದಲ್ಲಿ ನಿಮಗೆ ನೋಡಿ ಅನೇಕ ಕಲಾವಿದರು ತದ್ವಿರುದ್ಧವಾದಂಥ ವೈರತ್ವ ಇರುವಂಥ ಕಲಾವಿದರು ರಂಗದಲ್ಲಿಯೇ ಅನೇಕ ಚರ್ಚೆಗಳು ಬಂದು ಎದುರುತ್ತರ ಬಂದು ಅವರವರಿಗೆ ಮಾತನಾಡಿ ಅದರೇ ಭಾಷೆಯಲ್ಲಿ ಉತ್ತರ ಕೊಡುವಂಥ ಕಲಾವಿದರು ಇದ್ದಾರೆ. ಅಲ್ಲಿ ನಿಯಮ ಇದೆ ಆ ಥರ ಕೊಡುವಂಥದ್ದು. ಒಂದು ವೇಳೆ ನಿಮಗೆ ಆ ಸಿಲ್ಲೆ ಚಪ್ಪಾಳೆ ನಿಮ್ಮ ಕಿವಿಗೆ ನೋವಾಗಿದ್ದರೆ, ಅದೊಂದು ಅಸಭ್ಯ ಅಂತ ನಿಮಗೆ ಕಂಡ್ರೆ, ಅಪಮಾನ ಅಂತ ಕಾಣ್ತಿದ್ರೆ, ನೀವು ಇದು ಮಾತಾಡ್ತಾ ನಿಮ್ಮ ಮಾತಿನ ದಾಟಿಯಲ್ಲಿಯೇ ಒಂದು ಉತ್ತರಿಸಿಕೊಡ್ಬೋದಲ್ಲ. ಆವಾಗ ರಂಗದ ಮೌಲ್ಯವು ರಂಗದ ಕಲೆಯು ನಿಲ್ಲಬಹುದಿಲ್ವೇ?
ಎಲ್ಲಿ ಪದ್ಯಕ್ಕೆ ಲಯಬದ್ಧವಾದಂಥ ಹಾಡಿಗೆ ಅರ್ಥ ಹೇಳಬೇಕಾದಂಥ ನೀವು ಅದನ್ನು ತಡೆದು ನೇರ ಬಂದು ಒಬ್ಬ ಏನೋ ಒಂದು ಬೇರೆ ಕೆಲಸ ಮಾಡುವಂಥ ರೀತಿಯಲ್ಲಿ ಬಂದು ನೀವು ನೇರ ಬಂದು ಪ್ರೇಕ್ಷಕನ ಕಡೆ ಮುಖ ಮಾಡಿ ಈ ರೀತಿಯಾಗಿ ಬೆದರಿಕೆ ಕೊಡ್ತೀರಿ ಅಂತ ಆದರೆ ನಿಮಗೆ ಆ ಯಕ್ಷಗಾನದ ಬಗ್ಗೆ ಅದರ ಅರಿವು ಆಳ ಅದರ ಶಿಸ್ತು ಶಿಷ್ಟಾಚಾರ ಸಂಪ್ರದಾಯ ಎಷ್ಟು ಗೊತ್ತಿರ್ಬೋದು ಅಶೋಕ್ ಭಟ್ರೆ? ಏನೇ ಆದರೂ ಒಬ್ಬ ಯಕ್ಷಗಾನ ರಂಗದಲ್ಲಿ ವೇಷ ಹಾಕುತ್ತಾ ತನ್ನ ತಾಯಿಯೇ ಮರಣಪಟ್ಟಳು, ತಂದೆ ಮರಣಪಟ್ಟಿರ್ಬೋದು, ಅಲ್ಲ ನಮ್ಮ ಪ್ರೀತಿ ಪಾತ್ರರು ಮರಣಪಡ್ಬೋದು, ಅಲ್ಲ ಏನೇ ದುಃಖ ಸೂಚಿತವಾದಂಥ ವಿಚಾರಗಳು ಬಂದರೂ ರಂಗದಲ್ಲೊಬ್ಬ ಕಲಾವಿದನಿಗೆ ಅದನ್ನು ಕಿವಿಗೆ ಬಿದ್ದರೂ ಆತ ತನ್ನ ಸೇವೆಯನ್ನು ಪೂರೈಸಿಯೇ ಅದರಿಂದ ಹೊರಗೆ ಬಂದಂಥ ಇತಿಹಾಸ ಇರುವಂಥದ್ದು. ಯಾಕಂದರೆ ಅದು ಒಂದು ಯಕ್ಷಗಾನ ಕಲೆ ಎಂಬುದು ಒಂದು ಪರಾಕಾಯ ಪ್ರವೇಶ, ಅದರಲ್ಲೂ ಒಂದು ದೈವತ್ವದ ಪ್ರವೇಶ ಇದೆ ಎಂತನೋ ಅನೇಕ ಕಲಾವಿದರು ಈಗ ಅಲ್ಲ ಇಂದಿನ ಕಲಾವಿದರೆಲ್ಲರೂ ಎಲ್ಲರನ್ನು ಸಭೆಯನ್ನು ನಗಿಸಿ ಹಾಸ್ಯ ಮಾಡುತ್ತಾ ಅನೇಕ ವೈಭವದ ವೇಷಗಳನ್ನು ಹಾಕುತ್ತಾ ಒಡ್ಡೋಲಗದ ವೇಷಗಳನ್ನು ಹಾಕುತ್ತಾ ಜನರನ್ನು ರಂಜಿಸಿ ಪರದೆಯ ಹಿಂದೆ ಬಂದು ತನ್ನ ನಾಳಿನ ಜೀವನಕ್ಕೋಸ್ಕರ ಈ ಕ್ಷಣದ ನಂತರದ ಜೀವನಕ್ಕೋಸ್ಕರ ಬದುಕಿಗೋಸ್ಕರ ದುಃಖಿ ಕಣ್ಣೀರಿಟ್ಟು ಅಂಥ ಕಷ್ಟ ಕಾರ್ಪಣ್ಯಗಳಿರುವಂಥ ಕಲಾವಿದರು ಇದ್ದಾರೆ. ಆದರೂ ಯಾವುದೇ ಕಾರಣಕ್ಕೂ ಕಷ್ಟ ಬರಲಿ ದುಃಖವೇ ಬರಲಿ ಸ್ಥಿತಪ್ರಜ್ಞನಾಗಿ ಯಾವುದೇ ಕಾರಣಕ್ಕೂ ಆತ ತನ್ನ ನಿರ್ವಹಿಸಬೇಕಾದಂಥ ಕೆಲಸವನ್ನು ನಿರ್ವಹಿಸಿ ಹೋದದ್ದು ನಿಜವಾದ ಕಲಾವಿದರು. ಇದು ಕಲಾವಿದನ ಲಕ್ಷಣ. ಹಾಗೆ ಮಾಡಿದವರ ಸಂಖ್ಯೆಯು ಜಾಸ್ತಿ. ನಿಮಗೆ ಸಿಳ್ಳೆ ಚಪ್ಪಾಳೆ ನೋವಾದರೆ ಯಕ್ಷಗಾನವನ್ನು ನಿಲ್ಲಿಸಿ ಅಪಮಾನ ಮಾಡಿ ಜನರಿಗೆ ಮಾತನಾಡಿದ್ದು ಸರಿಯಾದ ಕ್ರಮ ಅಲ್ಲ. ಇದು ಮುಂದಿನ ದಿನ ಬಹುಶಃ ನೀವು ಇದು ಜೀವನದಲ್ಲಿ ಎಲ್ಲಿಯೂ ನೀವು ಒಂದು ಶಿಸ್ತುಬದ್ಧವಾಗಿ ಸಮಾಜದಲ್ಲಿ ನಡೆಯಲಿಲ್ಲ. ಇದು ಒಂದು ಪ್ರಾಕೃತಿ ಯಾವತ್ತೂ ಎಲ್ಲರನ್ನೂ ಆದಷ್ಟು ಏನಾದರೂ ಅಪಮಾನ ಆಗದ ರೀತಿಯಲ್ಲಿ ಕಾಯ್ತದೆ. ಆದರೆ ನಿಮಗೆ ಇಲ್ಲಿ ದೈವಾನುಕೂಲವೇ ಇಲ್ಲದ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯಾಗಿ ಒಂದು ಸಾರ್ವಜನಿಕರ ಎದುರು ಒಬ್ಬ ವ್ಯಕ್ತಿಯನ್ನು ಪ್ರಕೃತಿ ಬತ್ತಲಾಗಿಸಿ ಈ ರೀತಿ ಮಾಡ್ತದೆ ಅಂತ ಹೇಳಿದರೆ ನೀವು ನಿಮ್ಮ ಒಳಗೆ ಯಾವ ರೀತಿಯ ವಿಷ ತುಂಬಿರಬಹುದು ಅಂತ ನಾನು ಹೇಳುವಂಥದ್ದು. ನೀವು ಎಷ್ಟೊಂದು ಕೆಟ್ಟ ಕೊಳಕು ಮನೋಸ್ಥಿತಿಯ ಮನುಷ್ಯನಾಗಿರಬಹುದು. ಈ ರೀತಿ ಆಗಬೇಕಾದ್ರೆ ಪ್ರಕೃತಿಯೇ ನಿಮಗೆ ಸಾರ್ವಜನಿಕವಾಗಿ ಮುನಿಯಬೇಕಾದರೆ ನೀವು ಇಷ್ಟರವರೆಗೆ ಕಲಾ ಸೇವೆಯನ್ನು ಮಾಡಿದ್ದು ಇವತ್ತು ಬರೀ ನಾಟಕವೋ ಅನೇಕ ಕಡೆ ಇವತ್ತು ನಾವು ಕೇಳ್ತೇವೆ ಧಾರ್ಮಿಕ ನಾಯಕರೆಲ್ಲರೂ ದೈವಭಕ್ತರಲ್ಲ ಅಂತ ನಾವು ಕೇಳಿದ್ದೇವೆ. ಆದರೆ ನೀವು ಈಗ ಒಬ್ಬ ದೇವರಾಗಿ ಒಳಗೊಬ್ಬ ರಾಕ್ಷಸನಾಗಿ ಇರುವಂಥ ವ್ಯಕ್ತಿಯಾಗಿ ಕಂಡದ್ದು ಆ ಶ್ರೀಕೃಷ್ಣ ಪರಮಾತ್ಮನ ಆ ನಡೆಗೆ ಆ ಶ್ರೀಕೃಷ್ಣನ ಪರಮಾತ್ಮನ ವೇಷಧಾರಿಯಾಗಿ ನೀವು ಮಾಡಿದ್ದು ದೇವರಿಗೂ ಶಕ್ತಿಗೂ ಅಪಮಾನ ಮಾಡಿದವರು. ನಾನು ನಿಮ್ಮ ಹತ್ರ ಈ ಸಮಯದಲ್ಲಿ ಕೇಳ್ತಾ ಇದ್ದೇನೆ, ಸಿಳ್ಳೆ ಚಪ್ಪಾಲೆ ಹಾಕಿದಾಗ ನೀವು ನೇರ ಬಂದು ಬೆದರಿಕೆ ಒಡ್ಡಿ ಸಿಳ್ಳೆ ಚಪ್ಪಾಲೆಯನ್ನು ನಿಲ್ಲಿಸಿ ಅಂತ ನೀವು ಬೆದರಿಕೆ ಒಡ್ಡಿದಿರಿ. ಇಲ್ಲದಿದ್ದರೆ ನೀನು ಇಲ್ಲಿಂದ ಹೋಗು ಬಂತು ತಿನ್ನು ಅಂತ ಹೇಳಿದಿರಲ್ಲ. ಹಾಗಾದರೆ ನಿಮಗೂ ಅಲ್ಲ ಬೇರೆ ಕಲಾವಿದರಿಗೆ ಹೇಳುವಂಥದ್ದು, ರಂಗದಲ್ಲಿ ಅನೇಕ ಸಲ ವೇಷ ಹಾಕಿಕೊಂಡು ನೀವು ಅನೇಕ ಜನರನ್ನು ಬೇರೆ ಜನರನ್ನು ಹೀಯಾಳಿಸುವಂಥದ್ದು, ಅನೇಕ ಧರ್ಮಗಳನ್ನು ಹೀಯಾಳಿಸೋದು, ಧರ್ಮದ ವೇಷಧಾರಿಗಳನ್ನು ಮಾತಾಡೋದು, ಧರ್ಮದ ಬಗ್ಗೆ ಮಾತನಾಡೋದು, ರಾಜಕೀಯ ನಮಗೆ ಇಷ್ಟ ಬಂದ ರಾಜಕಾರಣಿಯ ಬಗ್ಗೆ ಮಾತನಾಡೋದು, ನಮಗೆ ಇಷ್ಟ ಬಂದ ನಿಮ್ಮ ರಾಜಕೀಯ ನಾಯಕರುಗಳ ಬಗ್ಗೆ ಮಾತನಾಡೋದು, ಈ ರೀತಿಯಾಗಿ ಮಾತನಾಡಿದರೆ ವೇದಿಕೆಗೆ ಬಂದೇ ನಿಮ್ಮನ್ನು ತಡಿಬಹುದಾ ಅಂತ ಕೇಳುವಂಥದ್ದು. ರಂಗವನ್ನು ನಿಮಗೆ ಪ್ರೇಕ್ಷಕನ ಚಪ್ಪಾಲೆ ವಿಷ ಆಗುವುದೇ ಆದರೆ ನೀವು ಮುಂದಿನ ದಿನಗಳಲ್ಲಿ ಯಾವ ಕಲಾವಿದರೇ ಆಗಲಿ ರಂಗದಲ್ಲಿ ಯಾವ ರೀತಿ ರಾಜಕೀಯ ಮಾತಾಡಿ ಸಮಾಜಕ್ಕೆ ವಿಷ ಮಾಡಿ ಸಮಾಜಕ್ಕೆ ವಿಕೃತವಾದಂಥ ಮಾಹಿತಿಯನ್ನು ಕೊಟ್ಟ ಯಾವ ಕಲಾವಿದನಿಗೂ ಬಂದು ವೇದಿಕೆಯಲ್ಲಿ ಬಂದು ನೇರ ಪ್ರಶ್ನೆ ಮಾಡಿ ನಿಲ್ಲಿಸಬಹುದೇ? ನಾನು ಹೇಳುವಂಥದ್ದು ಶಿಷ್ಟಾಚಾರವನ್ನು ಯಾರೇ ಆಗಲಿ ಮುಂದಿನ ದಿನಗಳಲ್ಲಿ ಅದು ಧಾರ್ಮಿಕ ನಾಯಕರ ಇರ್ಬೋದು, ಪೂಜೆ ಮಾಡುವ ವೈದಿಕನಿರ್ಬೋದು, ದೈವದ ಗುತ್ತಿನ ಗಡಿಕಾರನಿರ್ಬೋದು, ದೈವ ನರ್ತಕನಿರ್ಬೋದು, ಧರ್ಮ ಒಬ್ಬರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮಾತನ್ನು ಕೇಳುವವರಿದ್ದರೆ ಅವರಿಗೆ ಸರಿಯಾದ ವಿಚಾರವನ್ನು ಕೊಡಿ. ನಾವು ದೇವತ್ವವನ್ನು ಅವರಿಗೆ ತೋರಿಸಿ ವಿಷತತ್ವವನ್ನು ಅವರಿಗೆ ಕೊಡುವಂಥ ಗೋಮುಖ ವ್ಯಾಘ್ರಗಳೆಲ್ಲರೂ ಇದನ್ನು ಆಲೋಚನೆ ಮಾಡಬೇಕು. ಮುಂದಿನ ದಿನ ಪ್ರಕೃತಿ ನೋಡಿ ಯಾರನ್ನೂ ಬಿಡುವುದಿಲ್ಲ, ಎಲ್ಲರನ್ನು ಸಮಾಜದಲ್ಲಿ ಸಾರ್ವಜನಿಕವಾಗಿ ಬತ್ತಲೆ ಮಾಡ್ತದೆ ಅಂತ ಒಂದು ಸೂಚನೆಯನ್ನು ಕೊಡುವುದು. ಅದು ನಿನ್ನೆ ಆ ಯಕ್ಷಗಾನ ರಂಗದಲ್ಲಿ ಕೊಟ್ಟಂಥ ಪ್ರಕೃತಿ ಕೊಟ್ಟ ಸೂಚನೆ ಆಗಿರುವಾಗ ಮುಂದಿನ ದಿನ ಯಾರೇ ಆಗಲಿ ಮನುಷ್ಯನನ್ನು ತೃಪ್ತಿಪಡಿಸಲು ತನ್ನ ಸ್ವಾರ್ಥಕ್ಕೋಸ್ಕರ ಧರ್ಮವನ್ನು
ಅಲ್ಲ ಯಾವುದೇ ಒಂದು ರಾಜಕೀಯವನ್ನು ಅಂತ ಇಂಥ ದೇವತಾರಾಧನೆ ದೈವಾರಾಧನೆಯನ್ನು ಜನರನ್ನು ಮೋಸ ಮಾಡಲಿಕ್ಕೆ, ಹಣ ಮಾಡಲಿಕ್ಕೆ, ತೃಪ್ತಿ ಮಾಡಲಿಕ್ಕೆ, ಸ್ವಾರ್ಥಕ್ಕೋಸ್ಕರ ನೀವು ಯಾವುದೇ ರೀತಿ ಯಾರು ಉಪಯೋಗ ಮಾಡಬೇಡಿ. ನಿಮಗೂ ಈ ಥರದ ಶಿಕ್ಷೆ ಇದೆ. ಇನ್ನೊಂದು ಹೇಳುವಂಥದ್ದು, ಕಲೆಯಲ್ಲಿ ಏನೇ ಇರ್ಬೋದು, ಕಲೆ ಎಂಬುದು ಆತನ ಪೂರ್ವಜನ್ಮ ಸರಿ ಇದ್ದರೆ ದೈವವು ಅವನಿಗೆ ತನ್ನ ತಾಯಿಯ ಗರ್ಭದಲ್ಲಿ ದೇವರಿಡುವಂಥ ವಸ್ತುವನ್ನು ಕಲೆ ಅಂತಾರೆ. ತನ್ನ ಮಗುವಾಗಿ ಬಂದು ಅವನ ಮೇಲೆ ಅಂಥ ಕಲೆಗಳು ಪ್ರಕಟವಾಗ್ತಾ ಬರುವಂಥದ್ದು. ಆದರೆ ಇವಂಥ ಕಲೆಯ ಒಳಗಡೆ ನಿಮ್ಮ ಒಳಗಿರುವಂಥ ಈ ದ್ವೇಷ, ನಿಮ್ಮ ಒಳಗಿನ ದ್ವೇಷ ಆ ಒಂದು ನಿಜವಾದಂಥ ಯಕ್ಷಗಾನದ ಧರ್ಮ ಮತ್ತು ಮರ್ಮಕ್ಕೆ ಆಘಾತ ಆಗಬಾರ್ದಂತ ಹೇಳುವಂಥದ್ದು. ಯಾವುದೇ ಸ್ವಾರ್ಥಗಳಿದ್ದರೆ ನೀವು ಚೌಕಿಯಲ್ಲಿ ನೋಡ್ಕೊಳ್ಳಿ, ಅಲ್ಲ ನೀವು ಹೊರಗಡೆ ನೋಡ್ಕೊಳ್ಳಿ. ಆದರೆ ರಂಗದಲ್ಲಿ ಈ ಯಕ್ಷಗಾನದ ರಂಗ, ಆ ರಂಗಸ್ಥಳ ಅದು ನಮ್ಮ ದೈವಸ್ಥಳ, ಆ ರಂಗಸ್ಥಳ ಅದು ನಮ್ಮ ನಂಬಿಕೆಯ ಸ್ಥಳ. ಅದರಲ್ಲಿ ಬರುವಂಥ ಒಬ್ಬ ಪಾತ್ರಧಾರಿ ಅದು ನಮ್ಮ ನಿಜವಾದ ಆರಾಧನೆ ಕೃಷ್ಣನೇ ಆಗಿರ್ತಾನೆ. ನಮಗೆ ಕೃಷ್ಣನೇ ಪ್ರತ್ಯಕ್ಷನಾಗ್ತಾನೆ, ರಾಮನೇ ಪ್ರತ್ಯಕ್ಷನಾಗ್ತಾನೆ, ಹನುಮಂತನೇ ಪ್ರತ್ಯಕ್ಷನಾಗ್ತಾನೆ ಅಂತ ನಾವು ನೋಡುವಂಥದ್ದು. ಅದು ಧರ್ಮಕ್ಕೋಸ್ಕರ, ಅದಕ್ಕೋಸ್ಕರ ಇವತ್ತು ಅನೇಕ ಅವಿದ್ಯಾವಂತರ ಬಾಯ ನಾಲಿಗೆಯಲ್ಲಿ ಇವತ್ತು ಪುಣ್ಯ ಪುರಾಣ ಕಥೆಗಳು ನಲಿದಾಡ್ತದೆ ಇದೆ. ಇನ್ನೊಂದು ಕಡೆ ಸ್ಪಷ್ಟವಾದಂಥ ಲಕಾರ ಶಬ್ದಗಳ ಅಕಾರ ಶಬ್ದಗಳಿಂದ ಕೂಡಿದಂಥ ಅಕ್ಷರಗಳು ಬರ್ತಾ ಇದೆ. ಇದಕ್ಕೆ ಕಾರಣ ಇವತ್ತು ಯಕ್ಷಗಾನ ಅಂಥ ಯಕ್ಷಗಾನವನ್ನು ಯಾವತ್ತೂ ಅಪಚಾರ ಮಾಡಬೇಡಿ. ಅಶೋಕ್ ಭಟ್ರೆ, ಮುಂದಿನ ದಿನದಲ್ಲಿ ನಿಮಗೆ ಖಂಡಿತವಾಗಿಯೂ ಜನರೇ, ನಾನು ಈ ಮೂಲಕ ನಾನು ನಿಮಗೆ ಹೇಳುವಂಥದ್ದು ಖಂಡಿತ ನಿಮಗೆ, ನೀವು ಯಾರು ದೇವರು ಮೆಚ್ಚದಂಥ, ನಿಮಗೆ ಎಂದೂ ದೇವರು ಕ್ಷಮೆ ಕೊಡದಂಥ ರೀತಿಯ ತಪ್ಪನ್ನು ರಂಗದಲ್ಲಿ ಮಾಡಿದ್ದೀರಿ. ಆದ್ದರಿಂದ ನೀವು ಮುಂದಿನ ದಿನ ಬಣ್ಣವನ್ನು ಕಲಚಿ ಯಕ್ಷಗಾನ ಕಲೆಯಿಂದ ಹೊರಗೆ ಬನ್ನಿ. ನೀವು ವೇಷ ಹಾಕಿದ್ದು ಸಾಕು. ನಿಮಗೇನಾದರೂ 1-2 ಬನ್ಸನ್ನು ಸಮಾಜ ಕೊಡ್ತದೆ, ಅದನ್ನು ತಿಂದುಕೊಂಡು ಎಲ್ಲಿಯಾದರೂ ನಿಮ್ಮ ವೃತ್ತಿ ಮಾಡಿಕೊಳ್ಳಿ. ಆ ಬನ್ಸನ್ನು ತೆಗೊಂಡು ನೀವು ಕಲೆಗೆ ಬೆನ್ನು ಹಾಕಿ ನೀವು ಮುಂದುವರಿಯಿರಿ ಅಂತ ಹೇಳುವಂಥದ್ದು.